ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗದ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಥವಾ ಜಾತಿ ಗಣತಿ ಪಟ್ಟಿಯಲ್ಲಿ ಹಿಂದೂ ಧರ್ಮದಲ್ಲಿ ಗುರುತಿಸಿರುವ 47 ಜಾತಿಗಳನ್ನು ಅನ್ಯ ಧರ್ಮ ಅಂದರೆ ಕ್ರಿಶ್ಚಿಯನ್ ಧರ್ಮದ ಜೊತೆ ಸೇರಿಸಿರುವುದು ಖಂಡನಾರ್ಹವಾಗಿದ್ದು, ಆದಷ್ಟು ಬೇಗ ಸಮೀಕ್ಷೆಯಿಂದ ಕುರುಬ ಕ್ರಿಶ್ಚಿಯನ್ ಪದ ತೆಗೆಯಬೇಕೆಂದು ಕೋಮರಾವ್ ಭೀಮರಾವ್ ಗೊಂಡ ಕುರುಬ ಸಂಘದ ಬಸವರಾಜ ಮದ್ರಿಕಿ ಒತ್ತಾಯಿಸಿದ್ದಾರೆ. ಕಲಬುರಗಿ ನಗರದಲ್ಲಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೂ ಧರ್ಮಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟಂತಹ ಅಹಿಲ್ಯಾಬಾಯಿ ಹೋಲ್ಕರ್ ವೀರಮಾತೆಯ ಸಮಾಜ, ಧನ್ಗರ್ ಸಮಾಜ ಅಂದರೆ ಈ ಭಾಗದಲ್ಲಿ ಕುರುಬ ಸಮಾಜ, ಕ್ರೈಸ್ತ ಧರ್ಮದ ಕಾಲಂನಲ್ಲಿ ಸೇರಿಸಿರುವುದು ರಾಜ್ಯ ಸರ್ಕಾರವೇ ಕಾನೂನು ಬಾಹಿರವಾಗಿ ಹಿಂದೂಗಳನ್ನು ಮತಾಂತರ ಮಾಡುವ ಹುನ್ನಾರ ನಡೆಸುತ್ತಿದೆ ಎಂದು ಅನಿಸುತ್ತಿದೆ. ಹೀಗಾಗಿ ಅದನ್ನು ಆದಷ್ಟು ಬೇಗ ಸಮೀಕ್ಷೆಯಿಂದ ತೆಗೆಯಬೇಕೆಂದು ಒತ್ತಾಯ ಮಾಡಿದರು. ಗೊಂಡ ಕುರುಬ ಸಂಘ ಕಲಬುರಗಿದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಬಲಬದಿಯಲ್ಲಿ ಶರಣರಾಗಿರ್ತಕ್ಕಂಥ ಅಮರೇಶ್ ಮೂರ್ತಿ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ರಾಜಶೇಖರ್ ಮುಜ್ಕೇಡ್ ಅವರು, ಅದೇ ರೀತಿಯಾಗಿ ಶಿವಾಜಿ ಪೂಜಾರಿ ಕಲಬುರಗಿ ಅವರು, ಯೋಗಿರಾಜ್ ದೊಡ್ಡಮನಿಯವರು. ಸ್ನೇಹಿತರೆ, ಕರ್ನಾಟಕದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಥವಾ ಜಾತಿ ಜನಗಣತಿ ಪಟ್ಟಿಯಲ್ಲಿ ಹಿಂದೂ ಧರ್ಮದಲ್ಲಿ ಗುರುತಿಸ್ತಕ್ಕಂಥ 47 ಜಾತಿಗಳನ್ನು ಅನ್ಯ ಧರ್ಮ ಅಂದರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಸೇರಿಸಿರುವುದು ಅತ್ಯಂತ ಖಂಡನರ, ಕಾನೂನು ಬಾಹಿರ. ಇದನ್ನು ಕೋಮರಾವ್ ಭೀಮ್ ಗೊಂಡ ಕುರುಬ ಸಂಘ ತೀವ್ರವಾಗಿ ಖಂಡಿಸುತ್ತೆ. ಹಿಂದೂ ಧರ್ಮದಕ್ಕೆ ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ರಾಜಮಾತೆ ಅಹಿಲ್ಯಾಬಾಯಿ ಹೋಳ್ಕರ್ ಹುಟ್ಟಿರ್ತಕ್ಕಂಥ ಧನ್ಗರ್ ಸಮಾಜ, ಈ ಭಾಗದಲ್ಲಿ ಕುರುಬ ಸಮಾಜ ಅಂತ ಕರಿತೀವಿ. ಇಂಥ ಹಿಂದೂ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ರಾಜಮಾತೆ ಅಹಿಲ್ಯಾಬಾಯಿ ಹೋಳ್ಕರ್ ಸಮಾಜ, ಇಂಥ ಸಮಾಜವನ್ನು ಕ್ರೈಸ್ತ ಧರ್ಮದ ಕಾಲದಲ್ಲಿ ಸೇರಿಸಿರ್ತಕ್ಕಂಥದ್ದು ಭಾಳ ಗಂಭೀರವಾದ ವಿಚಾರ. ನಮಗನ್ನಿಸ್ತಾ ಇದೆ, ರಾಜ್ಯ ಸರ್ಕಾರವೇ ಸ್ವತಃ ಮುಂದೆ ನಿಂತು ಕಾನೂನು ಬಾಹಿರವಾಗಿ ಅಧಿಕೃತವಾಗಿ ಸರ್ಕಾರವೇ ಮತಾಂತರ ಮಾಡುವ ಹುನ್ನಾರ ನಡೆಸ್ತಾ ಇದೆ ಅಂತ ನಮಗನ್ನಿಸ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಒಂದು ಭಾರತ ಸಂವಿಧಾನದಲ್ಲಿ ಒಂದು ಕಾನೂನಿದೆ. ಹೊಸ ಜಾತಿಗಳು ಸೇರ್ಪಡೆ ಮಾಡಲು ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು, ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತಕ್ಕಂಥ ಕಾನೂನಿದೆ. ಸುಮಾರು 5 ದಿನಗಳಿಂದ ಈ ಕಲಬುರಗಿ ನಗರದಲ್ಲಿ DC ಕಚೇರಿ ಎದುರುಗಡೆ ನಮ್ಮ ಸಮಾಜದವರು ಗೊಂಡ ಜಾತಿ ಸಿಂಧುತ್ವ ಪ್ರಣಾಮಕ್ಕಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಂತಾರೆ. ಇದ್ದಿದ್ದು ಜಾತಿಗೆ ಗೊಂಡ ಸಿಂಧುತ್ವ ಪ್ರಮಾಣಪತ್ರ ಕೊಡ್ತಾ ಇಲ್ಲ ಸರ್ಕಾರ, ಇಲ್ಲಾರ್ದ ಕಾನೂನು ಸೃಷ್ಟಿ ಮಾಡಿ ಗೊಂದಲ ಸೃಷ್ಟಿ ಮಾಡತ್ತಾರ. ಸರ್ಕಾರದ ದ್ವಂದ್ವ ನಡೆ ಯಾವ ಕಡೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಕೇಳ್ಕೊಳ್ಳೋದು ಇಷ್ಟನೇ, ಈ ಏನು ಹಿಂದುಳಿದ ವರ್ಗದ ಆಯೋಗವು ಸರ್ಕಾರದ ಆದೇಶದಂತೆ ನಡೀತಾ ಇದೆ. ಅವರು ಏಕಾಏಕಿಯಾಗಿ ಏನು ಇವತ್ತು ಕ್ರೈಸ್ತ ಧರ್ಮದಲ್ಲಿ ಹೊಸ ಜಾತಿಗಳನ್ನು ಸೃಷ್ಟಿಸಿ ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದರ ಮೂಲಕ ಕ್ರೈಸ್ತ ಧರ್ಮಕ್ಕೆ ಸುಲಭವಾಗಿ ಮತಾಂತರಗೊಳಿಸಲು ಒಂದು ಕುಮ್ಮಕ್ಕನ್ನು ಸರ್ಕಾರ ನೀಡ್ತಾ ಇದೆ. ಈ ನಡೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತಾ ನಾವು ಅವರಿಗೆ ಮನವಿ ಮಾಡಿಕೊಳ್ತೇವೆ, ರಾಜ್ಯ ಸರ್ಕಾರಕ್ಕೆ ಸಮೀಕ್ಷೆಯಿಂದ ಕುರುಬ ಕ್ರಿಶ್ಚಿಯನ್ ಎಂಬ ಪದವನ್ನು ತಾವು ತೆಗಿಬೇಕು ಅಂತ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.
ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.